5 ವರ್ಷದ ಬಾಲಕಿ ಹತ್ಯೆ ಆರೋಪಿ ಎನ್ಕೌಂಟರ್ ಪ್ರಕರಣ 9 ದಿನ ಕಳೆದ್ರೂ ಸಿಗದ ಆರೋಪಿ ಕುಟುಂಬದವರ ಮಾಹಿತಿ. ಬಿಹಾರ, ಗೋವಾ, ದೆಹಲಿ ಸೇರಿ ಹಲವೆಡೆ ಪೊಲೀಸರು ಶೋಧ ನಡೆಸಿದ್ದಾರೆ. ಆರೋಪಿ ಫೋಟೋವನ್ನು ಹಿಡಿದು ಸುತ್ತಾಡುತ್ತಿರುವ ಪೊಲೀಸರು. ಪಾಟ್ನಾದಲ್ಲಿ ಪಿಎಸ್ಐ ವಿನೋದ್ ನೇತೃತ್ವದ ತಂಡ ಸುತ್ತಾಟ. ಮಹಾರಾಷ್ಟ್ರ, ಗೋವಾದಲ್ಲಿ ಮತ್ತೊಂದು ತಂಡ ಹುಡುಕಾಟ. ಪಿಎಸ್ಐ ಸುನಿಲ್ ನೇತೃತ್ವದಲ್ಲಿ ಆರೋಪಿ ಕುಟುಂಬಸ್ಥರ ಪತ್ತೆಗೆ ಶೋಧವನ್ನು ಮಾಡಲಾಗ್ತಾ ಇದೆ. 5 ವರ್ಷದ ಬಾಲಕಿ ಹತ್ಯೆಯ ಆರೋಪಿಯನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಆತನ ಹಿನ್ನೆಲೆಯನ್ನ ಹುಡುಕೊಂಡು ಹೊರಟಿದ್ದಾರೆ ಪೊಲೀಸರು. ಅಂದ್ರೆ ಆತನ ಫ್ಯಾಮಿಲಿ ಯಾರು, ತಂದೆ ತಾಯಿ ಯಾರು, ಕುಟುಂಬಸ್ಥರು ಯಾರು, ಅವ್ರಿಗೆ ವಿಚಾರ ತಿಳಿಸ್ಬೇಕಲ್ಲ. ಆದರೆ ಇಲ್ಲಿವರೆಗೂ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ. ಆತನ ತಂದೆ ತಾಯಿ ಬದುಕಿದ್ದಾರೋ ಬದುಕಿಲ್ವೋ, ಯಾವ ಊರಿನವನು, ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಅನ್ನೋದು ಪೊಲೀಸರಿಗೆ ಸಿಕ್ಕಾಗಿಲ್ಲ. 9 ದಿನಗಳಿಂದಲೂ ಕೂಡ ಆರೋಪಿಯ ಕುಟುಂಬಸ್ಥರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಬಿಹಾರ, ಗೋವಾ, ದೆಹಲಿ ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸರು ಶೋಧವನ್ನು ಮಾಡ್ತಾ ಇದ್ದಾರೆ. ಈತ ಬಿಹಾರ ಮೂಲದವನು ಅಂತ ಹೇಳಲಾಗ್ತಾ ಇತ್ತು. ಆದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ ಯಾವುದು ಕೂಡ ಇಲ್ಲ. ಹಾಗಾಗಿ ನಿಖರವಾದಂಥ ಮಾಹಿತಿ ಅನ್ನೋದು ಸಿಗ್ತಾ ಇಲ್ಲ. ತನಿಖೆಯ ಸಂದರ್ಭದಲ್ಲಿ ಈತ ಬಿಹಾರ ಅಂತ ಹೇಳಿದ್ದ ಅನ್ನೋದೊಂದು ಗೊತ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇನ್ನೂ ಕೂಡ ಈ ಆರೋಪಿಯ ಪೋಷಕರು ಯಾರು, ಕುಟುಂಬಸ್ಥರಿಗೆ ಯಾರು, ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಅನ್ನೋದು ಸಿಗ್ತಾ ಇಲ್ಲ. ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ, ಒಂದು ಚಿಕ್ಕ ಸುಳಿವೂ ಸಿಕ್ಕಿಲ್ವಾ ಹೇಗೆ ಅಂತ? ನೀತಿ ಕಳೆದ ಭಾನುವಾರ ಅಂದ್ರೆ ಇವತ್ತಿಗೆ 9 ದಿನಗಳಾಯ್ತು ಬಾಲಕಿಯ ಮೇಲೆ ಪೈಶಾಚಿಕ ಕೃತ್ಯ ಎಸಗಿ ಎನ್ಕೌಂಟರ್ ಬಲಿಯಾದಂತಹ ರಿತೇಶ್ ಕುಮಾರನನ್ನ ಪತ್ತೆ ಹಚ್ಚಬೇಕು ಅಂತೇಳಿ ಪೊಲೀಸರು ಎಲ್ಲಿಲ್ಲದಂತಹ ಒಂದು ಪ್ರಯತ್ನ ಮಾಡ್ತಾರೆ. ಹೇಗಾದ್ರೂ ಮಾಡಿ ಆತನ ಕುಟುಂಬಸ್ಥರಿಗೆ ಇಲ್ಲದ್ರ ಮಾಹಿತಿಯನ್ನ ಕೊಡಬೇಕು, ಕೊಟ್ಟು ಏನು ಅನಾಥವಾಗಿ ಬಿದ್ದಿರುವಂತಹ ಶವಕ್ಕೆ ಇಲ್ಲಿ ಅಂದ್ರೆ ಒಂದು ಮುಕ್ತಿ ಕೊಡಿಸ್ಬೇಕು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಸಾಕಷ್ಟು ಇಲ್ಲಿ ಪ್ರಯತ್ನ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿವರೆಗೂ ಆತನ ಕುಟುಂಬಸ್ಥರು ಪತ್ತೆ ಆಗ್ತಿಲ್ಲ. ಯಾವಾಗ ಇಲ್ಲಿ ಅಂತಂದ್ರೆ ಒಂದು ಬಾಲಕಿ ಮೇಲೆ ಪೈಶಾಚಿಕ ಕೃತ್ಯ ಆಗ್ತಾನೆ, ಎನ್ಕೌಂಟರ್ಗೆ ಬಲಿ ಆಗ್ತಾನೆ, ಆತನ ಶವ ಇಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಅನಾಥವಾಗಿ ಬಿದ್ದಿದೆ. ಸುಪ್ರೀಂ ಕೋರ್ಟ್ ಮತ್ತು ಇಲ್ಲಿ ಮಾನವ ಹಕ್ಕುಗಳ ಆಯೋಗದ ಒಂದು ನಿಯಮಗಳ ಪ್ರಕಾರ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಆತನ ಶವ ಇಲ್ಲಿ ಅಂದ್ರೆ ಕೊಳೆಯುವ ಸ್ಥಿತಿ ಹಂತಕ್ಕೆ ತಲುಪುತ್ತಾ ಇದೆ. ಇದರ ನಡುವೆ ಹೇಗಾದ್ರೂ ಮಾಡಿ ಆ ಕುಟುಂಬಸ್ಥರಿಗೆ ತನ್ನ ಶವ ಕೊಡಬೇಕು ಅಂತೇಳಿ ಸುಮಾರು ಇಲ್ಲಿ ಪೊಲೀಸರ ತಂಡಗಳು ಆಯಾ ರಾಜ್ಯಗಳಲ್ಲಿ ಭೇಟಿ ಬಿಟ್ಟಿವೆ. ಮತ್ತು ಹಿಂದಿ ಭಾಷಿಕರ ಏನ್ ಮಾತನಾಡ್ತವೆ, ಯಾಕಂದ್ರೆ ಅವ ಮಾತನಾಡುವಾಗ ಕೇವಲ ಹಿಂದಿ ಭಾಷೆಯನ್ನೇ ಮಾತನಾಡ್ತಿದ್ದ. ಇದರ ಮೇಲೆ ಅಂದ್ರೆ ಹಿಂದಿ ಭಾಷಿಕ ರಾಜ್ಯಗಳಿವೆ, ಆ ಭಾಷೆಗಳಿಗೆ ಆಯಾ ಭಾಷಿಕ ರಾಜ್ಯಗಳಿಗೆ ಹೋಗಿ ಪೊಲೀಸರು ಹುಡುಕುವಂತ ಕೆಲಸ ಮಾತ್ರ. ಒಂದು ತಂಡ ಪಾಟ್ನಾದಲ್ಲಿ ಅಂದ್ರೆ ಬಿಹಾರದ ಒಂದು ಪಾಟ್ನಾದಲ್ಲಿ PSI ವಿನೋದ್ ಅವರ ತಂಡ ಏನಿದೆ, ಆ ಪಾಟ್ನಾದ ಒಂದು ಗಲ್ಲಿಗಳಲ್ಲಿ ತನ್ನ ಭಾವಚಿತ್ರವನ್ನು ಹಿಡಿದುಕೊಂಡು ಮತ್ತು ಅಲ್ಲಿರುವಂತಹ ಪ್ರಮುಖ ಏನು ಜನನಿಬಿಡ ಪ್ರದೇಶಗಳಿರ್ತವೆ, ಆ ಜನರು ಸಂಚಾರ ಮಾಡುವಂತಹ ಪ್ರದೇಶಗಳಲ್ಲಿ ಆತನ ಭಾವಚಿತ್ರ ಇರುವಂತಹ ಫೋಟೋವನ್ನ, ಅದು ಹಿಂದಿ ಭಾಷೆಯಲ್ಲೇ ಫೋಟೋ ಅಂಟಿಸುವಂತಹ ಭಾವಚಿತ್ರಗಳನ್ನ ಅಂಟಿಸುವಂತ ಕೆಲಸ ಮಾಡ್ತಾ ಇದ್ರೆ. ಇನ್ನೊಂದು ಕಡೆ ಅಂದ್ರೆ PSI ಸುನಿಲ್ ಅವರ ತಂಡ ಗೋವಾ, ಮಹಾರಾಷ್ಟ್ರದಲ್ಲಿ ತಿರುಗಿ ಅವರು ಸಹ ಕುಟುಂಬಸ್ಥರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಅಂತಾರೆ ಸುನಿಲ್ ಅವರ ಏನು PSI ಸುನಿಲ್ ಅವರ ತಂಡ ಏನಿದೆ, ಯಾಕಂದ್ರೆ ಆತನ ಕೈಯಲ್ಲಿ ಇಲ್ಲಿ ಅಂತಂದ್ರೆ ಓಂ ನಮ ಶಿವಾಯ್ ಮತ್ತು ಜೈ ಸಂಜಯ್ ಅಂತೇಳಿ ಏನು ಫೋಟೋ ಇತ್ತು, ಆ ಒಂದು ಟ್ಯಾಟೋ ಇತ್ತು. ಆ ಟ್ಯಾಟೋ ಎಲ್ಲಿ ಹಾಕಿಸ್ಕೊಂಡಿದ್ದ ಅಂತೇಳಿ ಗೋವಾದಲ್ಲಿರುವಂತಹ ಟ್ಯಾಟೋ ಕೇಂದ್ರಗಳಿದಾವೆ, ಆ ಟ್ಯಾಟೋ ಸೆಂಟರ್ಗಳಿದಾವೆ. ನಿಮ್ಮಲ್ಲಿ ಇಂತಹ ವ್ಯಕ್ತಿ ಏನಾದ್ರು ಯಾವಾಗ ಬಂದಿದ್ದ, ಈತನ ಕೈಯಲ್ಲಿ ನೀವೇನಾದ್ರೂ ಈ ರೀತಿಯ ಒಂದು ಟ್ಯಾಟೋವನ್ನ ನೀವು ಯಾವಾಗಾದ್ರೂ ಹಾಕಿದ್ದೀರಾ ಅಂತೇಳಿ ಅವರನ್ನು ವಿಚಾರಣೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಆ PSI ತಂಡ ಮಾಡ್ತದೆ. ಹೀಗಾಗಿ ಒಟ್ಟು ಈಗಾಗಲೇ 9 ದಿನಕ್ಕೆ ಆತನ ಅಂದ್ರೆ ಎನ್ಕೌಂಟರ್ ಪ್ರಕರಣ 9 ದಿನಕ್ಕೆ ಕಾಲಿಟ್ಟಿದೆ. ಆತನ ಕುಟುಂಬಸ್ಥರಿಗೆ ಆತನ ಶವನ್ನ ಹಸ್ತಾಂತರ ಮಾಡಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕೊನೆ ಗಳಿಗೆಯಲ್ಲಿ ಕುಟುಂಬಸ್ಥರು ಸಿಗದೆ ಹೋದಾಗ ಈಗ ಇನ್ನೂ 2-3 ದಿನಗಳ ಕಾಲ ಕಾಯುವ ತಂತ್ರವನ್ನ ಇಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರು ಮಾಡ್ತಾರೆ. ಯಾರು ಸಿಗದೆ ಹೋದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಆ ಒಂದು ಶವನ್ನ ಹಸ್ತಾಂತರ ಮಾಡ್ತಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆತ ಶವವನ್ನ ಅಂತಿಮ ವಿಧಿವಿಧಾನಗಳ ಮಾಡುವ ಮುಖಾಂತರ ಇಲ್ಲಿ ಅಂತ್ಯ ಸಂಸ್ಕಾರನ ಮಾಡುತ್ತೆ. ಅದು ಮಣ್ಣಿನಲ್ಲಿ ಹೂಳುವಂತ ಕೆಲಸವನ್ನ ಮಾಡಿದೆ. ಮತ್ತೆ ಯಾರಾದ್ರೂ ಆತನ ಕುಟುಂಬಸ್ಥರು ಬಂದ್ರೆ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ಮಾಡಿ ಆತನ ಶವವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕೆಲಸ ಆಗ್ತಿದೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.